ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1/4 kg ಕಡಲೆಬೇಳೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಜರಡಿ ಮಾಡಿ ಹಾಕ್ಕೊಳ್ಳಿ. ಕಡಲೆಬೇಳೆ ಹಿಟ್ಟು ಅಂದರೆ ಬೋಂಡಕ್ಕೆಲ್ಲ ಹಾಕ್ತೀವಲ್ವ, ಅದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ತಿನ್ನೋ ಸೋಡಾ, ಅಡುಗೆ ಸೋಡಾ ಅಂತೀವಲ್ವ ಅದು. ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀರು ಹಾಕೋಕ್ಕೂ ಮುಂಚೆ ಎಲ್ಲ ಹಾಕ್ಕೊಳ್ಳೋ ಪದಾರ್ಥನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಅದನ್ನು ಮತ್ತೊಮ್ಮೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಷ್ಟು ನೀರು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ಕೊತ ಹೋಗೋಣಂತೆ. ಹದ ಬರಬೇಕಲ್ವಾ, ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ಎಷ್ಟು ನೀರು ಹಿಡಿಸುತ್ತೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಆ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಎಷ್ಟಕ್ಕೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಕಲಿಸ್ತಾ ಇದ್ದೀನಲ್ವ, ಇದು ಸ್ವಲ್ಪ ಗಟ್ಟಿ ಆಯಿತು ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಈಗ ಮತ್ತೊಮ್ಮೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಬಿಡೋಣಂತೆ. ನಾವು ಹಾಕಿರೋದು ಉಪ್ಪು ಖಾರ ಎಲ್ಲ ಇದೆಯಲ್ವಾ, ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗಬೇಕು. ಪೂರ್ತಿ ಮಿಕ್ಸ್ ಆದ್ರೇ ಅದು ರುಚಿ ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ಅಲ್ಲಲ್ಲೇ ಉಪ್ಪು ಖಾರ ಇರುತ್ತೆ. ನೋಡಿ, ನಾನು ಇಟ್ಕೊಂಡಿರೋ ನೀರೆಲ್ಲ ಖಾಲಿಯಾಗಿದೆ. ಈಗ ನಾನು ನೀರು ಸೌತೆಕಾಯಿ ಅಂತೀವಲ್ವಾ, ಆ ಥರ ಸೌತೆಕಾಯಿ ತಗೊಂಡಿದ್ದೀನಿ. ಸೌತೆಕಾಯಿನ ಆ ಕಡೆ ಈ ಕಡೆ ಹೆಚ್ಚಿಬಿಟ್ಟು ಗಾಲಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು. ತೋರಿಸ್ತಿದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಸೌತೆಕಾಯಿ ಗಾಲಿಗಳು ಮಾಡ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಹಿಟ್ಟು ಚೆನ್ನಾಗಿ ಅಂಟಬೇಕು ಸೌತೆಕಾಯಿಗೆ. ಈ ಥರ ಮಾಡ್ಕೊಂಡ್ಮೇಲೆ ಒಂದೊಂದಾಗಿ ಕಾದಿರೋ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ಟೈಮಲ್ಲಿ ಸ್ವಲ್ಪ ಮೀಡಿಯಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇಲೆಲ್ಲ ಕಪ್ಪಾಗ್ಬಿಡುತ್ತೆ, ಅದು ಟೇಸ್ಟು ಚೆನ್ನಾಗಿ ಬರಲ್ಲ. ನೋಡಿ, ಈಗ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಕಲರ್ ಚೇಂಜ್ ಆದಮೇಲೆ ಒಂದೊಂದಾಗಿ ತಿರುಗಿಸಿ ಹಾಕ್ಕೋಬೇಕು. ಚೆನ್ನಾಗಿ ದಪ್ಪಕ್ಕೆ ಉಬ್ಬಿದೆ, ನೋಡಿದ್ರಲ್ವ, ಸೂಪರಾಗಿರುತ್ತೆ. ಕಾಫಿ ಟೀ ಟೈಮಿಗೆ ಎಷ್ಟು ತಿಂತೀರ ಅಂತಲೇ ಗೊತ್ತಾಗಲ್ಲ. ಮತ್ತಿದು ಬೇಗ ಆಗುತ್ತೆ. ನೀವು ಹಿಟ್ಟು ಕಲಸಿದ ಮೇಲೆ ನೆನೆಸ್ಬೇಕು ಮಾಡಬೇಕೇನಿಲ್ಲ, ಕಲಸಿದ ತಕ್ಷಣ ಮಾಡ್ಕೊಂಬಿಡ್ಬೋದು. ಈ ಕಡೆ ಎಣ್ಣೆ ಇಡ್ಬೋದು, ಈ ಕಡೆ ಹಿಟ್ಟು ಕಲಿಸ್ಬೋದು. 5 ನಿಮಿಷದಲ್ಲಿ ಆಗೋಗುತ್ತೆ. ಈಗ ಒಳ್ಳೆ ಕಲರ್ ಬಂದಿದೆ, ಬಂಗಾರದ ಕಲರ್ ಬಂದಿದೆ. ಒಂದೊಂದಾಗೆ ತೆಕ್ಕೊತಾ ಇದ್ದೀನಿ. ನಾನು ಹಾಕಿರೋ ಮೆಜರ್ಮೆಂಟಿಗೆ ಒಂದು 20 ಬೊಂಡ ಆಗಿದೆ. ನೋಡಿದ್ರಲ್ವಾ, ರುಚಿಯಾದ ಹೊಸ ಥರದ ಸೌತೆಕಾಯಿ ಬೊಂಡ. ಎಲ್ಲ ಥರ ಬೊಂಡನೂ ತಿಂದಿರ್ತೀರಾ. ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಳಗೆಲ್ಲ ಮೆತ್ತಿಗೆ ತುಂಬ ಚೆನ್ನಾಗಿರುತ್ತೆ. ತಿಂತಾ ಇರ್ಬೇಕಾದ್ರೆ ಸೌತೆಕಾಯಿ ಘಮ ಬರುತ್ತೆ ನೋಡಿ, ಸೂಪರಾಗಿರುತ್ತೆ. ನೀವು ಹಿಟ್ಟಿಗೆ ಉಪ್ಪು ಖಾರ ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನಿಮ್ಮ ರುಚಿ ಅನುಸಾರ ನೀವು ಕಲಿಸ್ಕೊಂಡು ನೀವು ಮಾಡ್ಕೋಬೋದು. ಗರಿಯಾಗಿದೆ, ನೋಡ್ತಾ ಇದ್ದೀರಲ್ವಾ. ಲೇಯರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.